ಯಾಕೋಯ್ತೆ ಏನೋ ಹಿಟ್ಟನ್ರನ್ನ ನಿಮ್ಮಂತ ವಯಸ್ಸಾದವರು ನೆಮ್ಮದಿ ರಸ್ತೆನಲ್ಲಿ ತಿರ್ಗಂಗೆ ಇಲ್ಲ ನೋಡಿ ಆ ತರ ಆಗೋಗ್ಬಿಟ್ಟಿದೆ. ಬನ್ನಿ ಬನ್ನಿ ಹೋಗೋಣ. ಎಲ್ಲಿ ಕರ್ಕೊಂಡು ಹೋಗ್ತೀಯಪ್ಪ? ನಮ್ಮ ಮನೆ ಇಲ್ಲಿ ಹತ್ರದಲ್ಲಿದೆ, ಮೊದಲು ಮನೆಗೆ ಹೋಗೋಣ, ಆಮೇಲೆ ಆಸ್ಪತ್ರೆಗೆ ಹೋಗೋಣ ಅಂತ ಬನ್ನಿ. ಯಾರಪ್ಪ ನೀನು? ನಾವು ಗಂಡುಗಲಿ ಕಟ್ಟ ಕಡೆ ತಂದು ಪಾಂಡ್ರಂಗ ಗಂಡುಗಲಿ ಅಂತ ಯಾರಿಗೆ ಎತ್ತಿದ್ರು ವೀರಕೇಸರಿ, ಬಲಗೆ ಎತ್ತಿದ್ರು ವೀರ ಮದಕರಿ. ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಆಸ್ಪತ್ರೆಗೆ ಹೋಗೋಣ ಬನ್ನಿ ನೀವು. ಯಾರಿಗೋಸ್ಕರ ಕಾಯ್ತಾ ಇದೀಯೇ? ಯಜಮಾನ್ರಿಗೋಸ್ಕರ ಕಾಯ್ತಾ ಇದೀನತ್ತೆ. ಬೇಳೆ ತರ್ತೀನಿ ಅಂತ ಬೆಳಗ್ಗೆನೆ ಹೋದವ್ರು ಇನ್ನೂ ಪತ್ತೆನೇ ಇಲ್ಲ. ಅದೇನ್ ನಿನ್ ದಿನಸಿ ಬೇಕು, ನೀನೇ ಹೋಗಿ ತಳ್ಬಾಲ್ದ? ನಾನೇ ಹೋಗ್ತೀನಿ ಅಂತ ಹೇಳ್ದೆ, ಆದ್ರೆ ಯಜಮಾನ್ರು ಒಂದ್ ಕಡೆ ಕಡಿಮೆಗೆ ಸಿಗುತ್ತೆ, ನಾನೇ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೋದ್ರು. ಅದಕ್ಕೆ ಕಾಯ್ತಾ ಇದೀನಿ. ಈಗ ಏನಾದ್ರೂ ಅವ್ರು ಬೇಳೆ ತರ್ಲಿಲ್ಲ ಅಂದ್ರೆ ಇವತ್ತು ಎಲ್ಲರಿಗೂ ಊಟ ಬಂದ್. ಏನೋ ಯಜಮಾನ್ರೆ, ಬೇಳೆ ತಗೊಂಡ್ಬನ್ನಿ ಅಂದ್ರೆ ಯಾರಿಗೋ ಕಾಲ್ ಮುರಿದು ಕರ್ಕೊಂಡ್ ಬರ್ತಾ ಇದೀರಲ್ಲ. ಬೇಳೆ ಅಂದ್ರೆ ಇವ್ನ ಕಾಲ್ ಮುರಿದು ಬಿಟ್ಟೇನೋ? ನೀವಿಬ್ರು ಸ್ವಲ್ಪ ತೆಪ್ಪಗಿರ್ತೀರಾ? ನೀವು ಬನ್ನಿ ಸರ್. ಅಣ್ಣಯ್ಯ, ಏನಾಯ್ತು ಇವ್ರಿಗೆ? ಯಾಮನ ಗಾಡಿ ಅವನು ಬಂದ, ಗುದ್ಕೊಂಡ ಹೋದ. ಇಟ್ಟಂಡ್ರ ಗುರ್ತ್ ಮಾಡ್ಕೊಂಡಿದ್ಯಾ? ಯಾಕಂದ್ರೆ ಮಕ್ ಕೊಡ್ಬಿಡ್ತೀವಿ ನೋಡು ಅಂತ ಹೊತ್ನಲ್ಲಿ ಇವ್ರು ನೋಡ್ತೀವಿ ಅಥವಾ ಗಾಡಿ ನಂಬರ್ ನೋಡ್ಕೊಂಡು ಕೂತ್ಕೋತೀವಿ. ಅರ್ಧ ಗಂಟೆ ಲೇಟ್ ಆಗಿ ಬಿದ್ದಿದ್ದೆ ಇವನು ಬದುಕ್ತಾನೆ ಇರ್ಲಿಲ್ಲ. ಅದು ಹೇಗೆ ಹೇಳ್ತೀರ ರಂಗಮ್ಮ? ಈ ರಾಹು ಕಾಲದಲ್ಲಿ ಎಲ್ಲೇ ಏಟ್ ಬೀಳ್ಲಿ ಮೊದಲು ಹೋಗೋದೇ ಪ್ರಾಣ. ತಗೊಳ್ಳಿ ಜ್ಯೂಸು. ಕುಡ್ಸ. ಮದ್ದು ಬಿಟ್ಲಾ ಕಮ್ಮಿ. ಅವ್ರು ಯಾರು ಅಂತನಾ? ನಮಗೂ ಗೊತ್ತಿಲ್ಲ, ಯಾವ್ದು ಆಕ್ಸಿಡೆಂಟ್ ಕೇಸ್ ಅಂತೆ. ನೀವು ಕುಡಿತಾರಿ, ನಾನು ಬಂದೆ. ಏನ್ರಿ ಅದು? ಅಭಿ, ಆಕ್ಸಿಡೆಂಟ್ ಕೇಸ್ನ ಯಾರು ಮನೆ ಕರ್ಕೊಂಡ್ ಬರ್ತಾರೇನ್ರಿ? ಅಂತದ್ದೇನಾಗಿಲ್ಲ ರೀ, ಸಣ್ಣ ಪುಟ್ಟ ಗಾಯ ಸುಧಾರಿಸ್ಕೊತಾರೆ, ಸುಧಾರಿಸ್ಕೊಳ್ಳಿ. ಬ್ಯಾಂಡೇಜ್ ಮಾಡಿದಾಯ್ತಾನೆ, ಸುಮ್ನೆ ಕಳಿಸ್ತಾ ಇರಿ. ಪಾಪ ಅವ್ರು ಯಾರು ಏನು ಎತ್ತ ಗೊತ್ತಿಲ್ಲ, ಒಂದೆರಡು ದಿವಸ ಆರಾಮಾಗಿ ಇದ್ಬಿಟ್ಟು ಹೋಗ್ಲಿ ಬಿಡ್ರಿ. ದೊಡ್ಡ ಸಮಾಜ ಸೇವೆ ಅಂತೀರಾ? ಮೈ ಸಿಕ್ಕರೆ ಸಾಕು ಬಾಕಿನ ಬೇಕಿತ್ತೀರಾ? ಇದು ಕಂಡ್ರೆ ನಿಜವಾದ ಸಮಾಜ ಸೇವೆ. ಡಿಸ್ಗಸ್ಟಿಂಗ್ ಪೀಪಲ್, ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನನಗೆ ಮದ್ದು ಬಿಟ್ಲಾ? ಹೋಗಿಪ್ಪ, ಇನ್ನೂರು ಕೊಡ್ತಾರೆ, ಸಗಣಿ ತಿನ್ನೇ ಕೆಲಸ ಮಾಡಿ. ಯಾವ ಕಡೆ? ಹುಣಸೂರ್ ಹತ್ರ. ಹೊಗೆ ಸೊಪ್ಪು ಬೆಳಿತೀಯಾ? ಇಲ್ಲ ಇಲ್ಲ, ಹೊಗೆ ಸೊಪ್ಪು ಹಾಕೊಳ್ತೀನಿ. ಏನ್ ಮಾಡ್ಕೊಂಡಿದೀಯಪ್ಪ? ಮುಚ್ಚು ಲಾಂಗು. ಕುರುಮೆ ಇಟ್ಕೊಂಡಿದೀಯಾ? ಒಳ್ಳೆ ಮಚ್ಬೇಕಿತ್ತಲ್ಲ. ಒಂದೇನು, ನನ್ನ ಹತ್ರ ಬೇಕಾದಷ್ಟು ಮಚ್ಚುಗಳವೆ, ತಂದು ಕೊಡ್ತೀನಿ ಬೇಡ. ಆದ್ರೆ ಭಾರ ಇರ್ಬಾರ್ದು. ಭಾರ ಇರೋ ಮಚ್ಚ ನಾವು ಉಪಯೋಗಿಸೋದೇ ಇಲ್ಲ. ಒಂದು ಸಾರಿ ಬೀಸಿದ್ರೆ ಬೂಡ ಎಗರು ಬಿಡಬೇಕು. ಅಲ್ಲತ್ತೆ, ಎಣ್ಣೆಲ್ ಬುರುಡೆ. ನೀವೆಲ್ಲ ಸೇರಿ ಇಷ್ಟೊಂದು ಸಹಾಯ ಮಾಡಿದ್ದೀರಾ ನನಗೆ. ನಿಮಗೆ ಮೊಚ್ಚು ಲಾಂಗು ತಂದು ಕೊಡ್ತಾ ಇದ್ರೆ ಆ ಶಿವ ಮೆಸ್ತಾನ ಸ್ವಲ್ಪ ಸಾರು ಸರಿ ಹೋಗ್ಲಿ. ಊರಿಗೆ ಹೋಗಿ ಒಂದೇನು 4 ಮಚ್ಚು ತಂದು ಕೊಡ್ತೀನಿ, ಯಾರಿಗೆ ಬೇಕೋ ಅವ್ರಿಗೆ ಬೀಸ್ಬಿಡಿ. ಶಿಷ್ಯಂದಿರ, ನಿಮ್ಗೆ ಯಾಕೆಲ್ಲ ಬೇಕು ಶಿಷ್ಯಂದಿರೋ ಅನ್ನೋ ಪಟ್ಟ? ಅಣ್ಣ, ಆ ಸಿದ್ದೇಶನ್ ಮುಗ್ಸಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ. ಕಡೆಗೆ ಏನಾಯ್ತು? ನನಗೆ ರಿಸಲ್ಟ್ ಮುಖ್ಯ. ಕೈಗೆ ಸಿಕ್ಕ ಸಿದ್ದೇಶನ್ನ ಅಲ್ಲೇ ಮುಗಿಸೋದು ಬಿಟ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಬಂದಿದ್ದೀರಲ್ರ. ನಿಮ್ಮಂತವ್ರ ಸಾಕೊಳ್ಳೋ ಬದಲು 2 ಪೇಟೆ ನಾಯಿ ಸಾಕಿದ್ರೆ ಅವ ಸಿದ್ದೇಶನ್ ಬಾಯಿ ಬಾಯಿ ಹಾಕಿ ಅವನ್ ಪೀಪಿನ ಕಿತ್ತು ಸಾಕ್ಬಿಡ್ತಿತ್ತು. ಅಣ್ಣ, ಅದ್ ಏನಾಯ್ತು ಗೊತ್ತಣ್ಣ, ನಾವು ಎತ್ತು ಬಿಡ್ಬೇಕಂತಾನೆ ಹೋಗಿದ್ವಿ. ಸಖತ್ತಾಗಿ ಏಟ್ಗಳು ಬಿತ್ತು, ಅಷ್ಟ್ರಲ್ಲಿ ಅವನ ಅದೃಷ್ಟ ಅಣ್ಣ. ಅದು ಅವನ ಅದೃಷ್ಟ ಅಲ್ಲ ಕಂಡು, ನನ್ನ ಗ್ರಹಚಾರ. ಅಷ್ಟ್ರಲ್ಲಿ ಪೊಲೀಸ್ನವ್ರು ಸೈರನ್ ಕೇಳಿಸ್ಬಿಡ್ತಾಣ. ಸೈರನ್ ನಿಂತ ಮೇಲೆ ಅವನ್ ಎತ್ತಬೇಕಾಗಿತ್ತು ಕಲ. ಅಷ್ಟ್ರಲ್ಲಿ ಅವ್ನ ಯಾವನ ಪಾಂಡುರಂಗ ಗಂಡುಗಲಿ ಅನ್ನೋನ್ ಬಂದು ಅವನನ್ನ ಕರ್ಕೊಂಡು ಹೋಗ್ಬಿಟ್ಟ. ಪಾಂಡುರಂಗ ಗಂಡುಗಲಿನ ಯಾವಲ್ಲ ಅವನು? ಪಾಳೆಗಾರ ವಂಶದವನು, ಅವನ್ ಕರ್ಕೊಂಡು ಹೋಗ್ಬಿಟ್ಟ. ಅವನು ಸಿದ್ದೇಶನ್ನ ಕರ್ಕೊಂಡು ಹೋಗವನೇ ಅಂದ ಮೇಕೆ ಅವನಿಗೂ ಈ ಸಿದ್ದೇಶನ್ಗೂ ಏನೋ ಸಂಬಂಧ ಇರಬೇಕು. ಹಂಗಂತ್ಯ ಅಣ್ಣ? ಮತ್ತಿನ್ನೇನಿಲ್ಲ, ಕನೆಕ್ಷನ್ ಇಲ್ಲ ಅಂದ ಮೇಕೆ ಒಬ್ಬ ರೌಡಿನ ಕರ್ಕೊಂಡೋಗಿ ಅವನ ಮನೇಲಿ ಎಂಗ್ಲಾ ಮಡಿಕತಾನೆ. ಅಣ್ಣ, ನೀನೇನು ಯೋಚನೆ ಮಾಡಬೇಡ, ಏನಾದ್ರೂ ಮಾಡ ಸಿದ್ದೇಶನ್ನ ಮುಗಿಸ್ಬಿಡ್ತೀವಿ. ಹೆಂಗಲ್ಲ ಮುಗಿಸ್ತೀಯ? ಈಗ ಅವ್ನ್ ಕೂಡ ಭದ್ರ ಆಗೋಗದೆ. ನೀವೇನಾದ್ರೂ ಅಲ್ಲಿ ಕಾಲಿಟ್ರೋ ಕೆಟ್ರಿ ಮಾತ್ರ. ಹೆಂಗಣ್ಣ ಅವ್ನು ಮುಗಿಸೋದು? ಈಗ ನಾವು ಮೊದಲು ಮುಗಿಸ್ಬೇಕಾಗಿರ್ತ ಸಿದ್ದೇಶನ್ ಅಲ್ಲ ಕಂಡ್ಲಾ, ನಮ್ಮ ದಾರಿ ಗಡ್ಡ ಬಂದಿರೋ ಆ ಪಾಂಡುರಂಗನ್ನ. ಅಣ್ಣ, ಅವನಿಗೂ ಇದಕ್ಕೂ ಏನಣ್ಣ ಸಂಬಂಧ? ನಾನು ಮುಗಿಸ್ಬೇಕು ಅಂತಿದ್ದ ಸಿದ್ದೇಶನ್ನ ಕರ್ಕೊಂಡೋಗಿ ಅವನ ಹೆಂಗ್ಲ ಮನೇಲಿ ಇಟ್ಕೊಂಡ. ಅದಕ್ಕೆ ಮೊದಲು ಆ ಪಾಂಡುರಂಗನ್ನೇ ಮುಗಿಸ್ಬಿಡವ. ಅಭಿ, ಹೇಗಿದ್ದಾರೆ ನಿಮ್ ಫ್ರೆಂಡ್ ಸಿದ್ದೇಶ್? ರೆಡಿ ಆಗ್ತಾ ಇದಾರೆ, ಈಗ ಅವ್ರ ಪಾಡಿಗೆ ಅವ್ರು ನಡೀತಾ ಇದಾರೆ. ಒಂದೆರಡು ಸಲ ನಡೆದು ತೋರಿಸ್ಬಿಡಿ.
ಯಜಮಾನಪ್ಪ ನನಗೆ ತುಂಬಾ ಸಹಾಯ ಮಾಡಿದಾನೆ. ಅವನೇ ಸಿಗದೆ ಹೋಗಿದ್ರೆ ನಾನು 2 ಕಾಲುಗಳು ಕಿತ್ಕೊಂಡು ಹೋಗಿರು. ಎಲ್ರಿಗೂ ಹೆಲ್ಪ್ ಮಾಡ್ತಾರೆ, ನನ್ನ ಒಬ್ಳನ್ನ ಬಿಟ್ಟು. ನೀವು ಏನಾರ ಮುರ್ಕೊಳ್ರಿ, ನಿಮ್ಮನ್ನ ನಡೆಯಕ್ ಬಿಟ್ರಿ ಕೇಳಿ, ಬರೀ ಒತ್ಕೊಂಡೆ ಎಲ್ಲ ನಿಮ್ಮನ್ನ ರೆಡಿ ಮಾಡ್ಬಿಡ್ತೀನಿ. ರಮೇಶ್ ಪ್ಲೀಸ್ ಗೋ. ಹಲೋ, ಜಾರ್ಜ್ ಜಂಬಲ್ದಿನಿ ಸ್ಪೀಕಿಂಗ್. ನಾನು ಚಂಗ ಮಾತಾಡ್ತಾವ್ನಿ. ಏನಾಗ್ಬೇಕಾಗಿತ್ತು ಹೇಳಿ. ಪಾಂಡುರಂಗ ಗಂಡುಗಲಿ ಅವನ. ಒಂದ್ ನಿಮಿಷ. ಹಾಬಿ ಹಾಬಿ, ನಿಮ್ಗೆ ಫೋನು. ಅಲ್ಲ, ಈ ಕಡೆಯಿಂದ ಪಾಂಡ್ರಂಗ ಗಡ್ಗಲಿ, ಆ ಕಡೆಯಿಂದ ಯಾರ್ರೇ? ನಾನು ರೌಡಿ ಚಂಗ. ಏನಪ್ಪ ಚಂಗ, ಚೆನ್ನಾಗಿದೀಯನ? ಗಾಡಿಗೆಲ್ಲ ಪೆಟ್ರೋಲ್ ಹಾಕ್ಸಿದೀಯನ? ಏಯ್, ನಾನು ರೌಡಿ ಚಂಗ. ಲವ್, ನೀನ್ ಯಾರಾದ್ರೂ ನನಗೇನು? ನಾನು ಇಟ್ಕೊಂಡಿರೋದು ಅಟ್ಟ ಅಲ್ಲ ಕಣ, ರಿಯಲ್ ಎಸ್ಟೇಟ್ ಆಫೀಸು. ಏನಾದ್ರೂ ಮಾರೋದು ತಗೊಳ್ಳೋದು ಏನಾದ್ರೂ ಇದೆಯಪ್ಪ? ಏಯ್, ನಾನು ರೌಡಿ ಚಂಗ ಮಾತಾಡ್ತಿರೋದು. ನಿನ್ಗೆ ಇನ್ನೂ ಗೊತ್ತಾಗ್ಲಿಲ್ವಾ? ಕೊಲೆ, ಮರ್ಡರ್, ಪೇಪರ್, ಟಿವಿ ನ್ಯೂಸ್. ಅಲ್ಲ, ಮೊನ್ನೆ ಪೇಪರ್ ನಿನ್ ಫೋಟೋ ಬಂದಿತ್ತಲ್ಲ, ಆ ಚಂಗನೇನೋ ನೀನು? ಹೌದೌದು, ಅದು ನಾನೇಯ. ಅಣ್ಣ, ನನಗೆ ಯಾಕೆ ಕಣ್ಣ ಫೋನ್ ಮಾಡಿದೆ? ನಿನ್ನ ಎಗರ್ಸಕ್ಕೆ. ಎಗುರ್ಸೋ ಬಂತದ್ದು ನನ್ನ ಹತ್ರ ಏನು ಇಲ್ವಲ್ಲ ತಂದೆ. ಏಯ್, ನಿಮ್ ಮನೇಲಿ ಸಿದ್ದೇಶ ಅನ್ನೋ ಅವನ? ಇದಣ್ಣ, ಸಿದ್ದೇಶನ್ ಅವರು ಇಲ್ಲೇ ಇದ್ದಾರೆ. ಅವನನ್ನ ಯಾಕೆ ನಿನ್ ಮನೆಗೆ ತಂದಿಟ್ಕೊಂಡೆ? ಒಳ್ಳೆ ಚೆನ್ನಾಗಿದೆಯಲ್ಲ ಅಣ್ಣ. ಪಾಪ ಆಕ್ಸಿಡೆಂಟ್ ಆಗಿ ರಸ್ತೆನಲ್ಲಿ ಬಿದ್ದ್ಬಿಟ್ಟಿದ್ರು, ಅದಕ್ಕೆ ಮನೆಗೆ ತಂದು ರೆಡಿ ಮಾಡಿದ್ದೀನಿ. ನಾಳೆ ನಾಡಿದ್ರಲ್ಲಿ ಕಳಿಸ್ಬಿಡ್ತೀನಿ ಅಣ್ಣ. ಏಯ್, ಯಾರ ಹತ್ರ ಕತೆ ಬಿಡ್ತಾ ಇದ್ದಿಲ್ಲ? ಆಕ್ಸಿಡೆಂಟ್ ಅಂತೆ ಆಕ್ಸಿಡೆಂಟ್. ಅದ್ ಸರಿ, ಆ ರೌಡಿ ಸಿದ್ದೇಶ ನಿನ್ಗೇನ್ ಹಾಕ್ಬೇಕು? ಸಿದ್ದೇಶ ರೌಡಿನ ಅಣ್ಣ? ಹೌದು, ಅವನು ರೌಡಿನೇ. ನಿನಗೂ ಅವನಿಗೂ ಏನೋ ಸಂಬಂಧ? ಆ? ನಾನು 10 ವರ್ಷದಿಂದ ಸ್ಕೆಚ್ ಹಾಕಿದ್ದೆ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ, ಬುಡತ್ತದೆ. ಅಣ್ಣ, ಇದರ ವೃತ್ತಾಂತ ಹೀಗಿದೆ ಅಂತ ನಮ್ಮ ತಾಯಣಿಗೂ ನನಗೆ ಗೊತ್ತಿರ್ಲಿಲ್ಲ ಅಣ್ಣ. ನನ್ನ ಪಾಡಿಗೆ ನನ್ನ ಬಿಟ್ಬಿಡೋಣ. ಬೇಕಿದ್ರೆ ಆ ಸಿದ್ದೇಶನ್ನ ಆಚೆ ಹಾಕ್ಬಿಡ್ತೀನಿ. ಇಲ್ಲ ಕಲ, ಅವನನ್ನ ನೀನ್ ಎಲ್ಗೂ ಕಳಿಸಬಾರ್ದು. ಅವನು ನಿಮ್ ಮನೇಲೇ ಇರ್ಬೇಕು. ಚಂಗಣ್ಣ, ಯಾಕಣ್ಣ ನನ್ನ ಈ ತರ ಪರೀಕ್ಷೆಗೆ ಒಳಪಡಿಸ್ತಾ ಇದೀಯಾ? ಅವನು ರೌಡಿ ಅಂತ ನೀನೇ ಬಾಯ್ಬಿಟ್ಟು ಹೇಳ್ತಾ ಇದೀಯಾ? ಅವನನ್ನ ಮನೆ ನೆಟ್ಕೊಂಡು ಏನಣ್ಣ ಮಾಡ್ಲಿ? ಏನು ಉಪ್ಪು ಖಾರ ಹಾಕೊಂಡು ಕೊಯ್ಕೊಂಡು ತಿಂದ ಅಣ್ಣ? ಉಪ್ಪು ಖಾರ ಹಾಕಿ ಮಡಗು. ನಾನು 3 ದಿನ ಟೈಮ್ ಕೊಡ್ತೀನಿ. ಆಮೇಲೆ ನೀನೇ ಒಂದ್ ತಲೆನ ಕಚ್ಚಕ್ಕೆ ತೆಗೆಸ್ಬಿಡ್ಬೇಕು. ಅಣ್ಣ ಚಂಗಣ್ಣ, ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಅಂತ ವ್ಯಕ್ತಿ ಅಲ್ಲಣ್ಣ. ನಾನು ಸಿಕ್ಕಾಪಟ್ಟೆ ಸಾತ್ವಿಕ ಮನುಷ್ಯ, ಪಾಪವನು ಕಣ್ಣಣ್ಣ. ನಾನು ತಲೆನ ಹೆಂಗಣ್ಣ ಎಗರಿಸ್ಲಿ? ನೀನೇನಾದ್ರೂ ಅವನ್ ತಲೆನ ಎಗಸ್ಲಿಲ್ಲ ಅಂದ್ರೆ ನಾನು ಬಂದು ನೀನ್ ಎಂಡ್ರು ತಲೆನ ಕಚಕ್ಕ ತೆಗೆಸ್ಬಿಡ್ತೀನಿ. ನಿನ್ನ ಕಾಲು ಹಿಡ್ಕೊತೀನಿ, ಮೊದಲು ಆ ಕೆಲಸ ಮಾಡಿ ಮುಗಿಸೋಣ. ನನ್ನ ಹೆಂಡತಿಗೆ ತಲೆ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ನೀನು ಆ ತಲೆ ಎಗರಿಸ್ಬಿಟ್ಟೆ ಅಂದ್ರೆ ನಾನು ಬೇರೆ ತಲೆ ನೋಡ್ಕೋತೀನಿ ಅಣ್ಣ. ನೀನ್ ಹೆಂಡತಿ ತಲೆ ಹೋದ್ರು ಪರವಾಗಿಲ್ಲ ಅಂತ ಇದ್ಯಾ? ಹಂಗಾದ್ರೆ ನಿನ್ ತಲೆನೇ ಎತ್ಬಿಡ್ತೀನಿ ಕಲ. ಅಣ್ಣ ಯಾಕಣ್ಣ ತಲೆ ಎಗರಿಸೋ ವಿಷಯ ಮಾತಾಡ್ತೀಯ? ನೋಡು, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಬೇಕಿದ್ರೆ ಆ ಸಿದ್ದೇಶನ ನಮ್ಮ ಮನೆಯಿಂದ ಕಳಿಸ್ಬಿಡ್ತೀನಿ. ಕಳಿಸ್ಬಾರ್ದು, ಅವನನ್ನ ನಿನ್ನ ಮನೆಯಲ್ಲಿ ನೀನೇ ಕೊಲ್ಬೇಕು. ನಾನ್ ತಿರ್ಗಾ ಫೋನ್ ಮಾಡ್ತೀನಿ, ಅಲ್ಲಿ ಗಂಟ ಕಾಯ್ತಾ ಇರೋ. ಅಣ್ಣ ಇಟ್ಟೆ ಬಿಟ್ಟಲ್ಲಪ್ಪ ಇವನು. ಚಪ್ಪಚ್ಚ ಮೇಲೆ ಏನ್ ಯಜಮಾನ್ರೆ? ಆ ಸಿದ್ದೇಶ ರೌಡಿನೋ ಏನೋ ಅಂತ ಸ್ವಲ್ಪ ವಿಚಾರಿಸಿ ನೋಡಿ ಹೇಳೆ. ಯಾಕೆ ನೀವ್ ವಿಚಾರಿಸಕ್ಕಾಗಲ್ವಾ? ನಾನು ಕೇಳೋದ್ರೆ ನೀನ್ ಕೇಳ್ಬೇಕಷ್ಟೇ. ಕೇಳೋಗೋ ನೀವು ಬನ್ನಿ. ನೋಡಿ, ಸಿದ್ದೇಶಣ್ಣ, ನೀನು ರೌಡಿನ ಅಣ್ಣ? ನಾಲ್ಕು ಫುಲ್ ಮಾಡ್ರು 4 ಆಫ್ ಮಾಡ್ರು ಮಾಡಿದ್ದೀನಿ ಅಂದ್ಮೇಲೆ ರೌಡಿ ತಾನೆ. ಹೋಗಿ ನಾನ್ ನಿನ್ನ ಹತ್ರ ಮಚ್ ಕೇಳಿದ್ನಲ್ಲ, ನಂಗ್ ಬುದ್ಧಿ ಇಲ್ಲ. ಅಣ್ಣ ಸಿದ್ದಣ್ಣ, ನೀನು ದೊಡ್ಡ ರೌಡಿ ಅಂತ ನನಗೊಂದು ಮಾತು ಯಾಕಣ್ಣ ಹೇಳಿಲ್ಲ? ನೀನ್ ಕೇಳಲಿಲ್ಲ, ನಾನು ಹೇಳಿ. ನಿನ್ನೆ ನಾನು ಬಡ್ಕೊಂಡೆ, ಇಂಥವ್ರನ್ನ ಮನೇಲಿ ಇಟ್ಕೊಬಿಡಿ, ಮನೆಯಿಂದ ಆಚೆ ಕಳ್ಸಿ ಅಂತ. ನನ್ ಮಾತು ಕೇಳ್ತಾ ನೀವು ಈಗ ಅನ್ಭವಿಸಿ. ದೊಡ್ಡದಾಗಿ ಹೇಳಿದ್ರಿ ಸಮಾಜ ಸೇವೆ ಅಂತ. ಇದಾ ಸಮಾಜ ಸೇವೆ? ಈ ವಿಷಯ ಏನಾದ್ರೂ ಪೊಲೀಸವ್ರಿಗೆ ಗೊತ್ತಾಗ್ಲಿ, ನಿಮ್ಮನ್ನ ಒಳಗ್ ಹಾಕಿ ಲಾಠಿ ಸೇವೆ ಮಾಡ್ತಾರೆ. ಪಾಂಡುರಂಗ, ನೀನ್ ನನಗೆ ತುಂಬಾ ಸಹಾಯ ಮಾಡಿದ್ಯಪ್ಪ, ಅದಕ್ಕೆ ನಾನು ನಿನಗೆ ತುಂಬಾ ಸಹಾಯ ಮಾಡ್ತೀನಿ. ಅಣ್ಣ, ನಮ್ಮ ತಾಯಿ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ಅಣ್ಣ. ಆ ಭಗವಂತ ನನಗೆ ಕೈ ಮೈ ತುಂಬೆಲ್ಲ ಕೊಟ್ಬಿಟ್ಟವನಣ್ಣ. ದಯವಿಟ್ಟು ನೀನು ನಮ್ಮ ಮನೆ ಬಿಟ್ಟು ಹೋಗ್ಬಿಟ್ಟಣ್ಣ. ಈಗ ಹೋಗ್ತೀನಿ, ಆದ್ರೆ ಒಂದಲ್ಲ ಒಂದಿನ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಅವ ಭಯ ಅಂತ ನಮ್ಮಿಬ್ರು ನಿಮ್ ಜೊತೆ ಕರ್ಕೊಂಡ್ ಬಂದಿದ್ರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವೇ? ಯಾವನ್ಗೋ ಭಯ? ನನಗೆ ಯಾವ ಭಯನೂ ಇಲ್ಲ ಕಣ್ರ. ಯಾವತ್ತೂ ಇಲ್ಲದ ಇವತ್ತಾಕೆ ನನ್ನ ಜೊತೆ ಕರ್ಕೊಂಡ್ ಬಂದಿದ್ಯಾ? ಹುಟ್ಟಕ್ಕರ ಅದು ನೋಡ್ರೋ, ಬರೋ ದಿನಮಾನಸುಗಳು ಇದೇ ತರ ಇರಲ್ಲ ಕಣ್ರ. ನಾನು ಏನ್ ಮಾಡ್ತೀನಿ, ಎತ್ತ ಮಾಡ್ತೀನಿ, ಎಂತೆಂತ ಬಿಸ್ನೆಸ್ ಮಾಡ್ತೀನಿ ಅನ್ನೋದನ್ನ ನೀವಿಬ್ರು ತಿಳ್ಕೊಬೇಕು. ಇದನ್ನ ತಿಳ್ಕೊಳ್ಳೋದ್ರಿಂದ ಮುಂದಕ್ಕೆ ತಮ್ಮಿಬ್ರಿಗೆ ಸಂಸಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಕಣ್ರಪ್ಪ. ಅಕಸ್ಮಾತ್ ಆಗಿ ಇವಾಗ ಯಾವ್ದೋ ಒಬ್ಬ ರೌಡಿ ನೀನ್ ಅಟ್ಯಾಕ್ ಮಾಡ್ಬಿಟ್ಟ ಅಂತ ತಿನ್ಕೋ, ಅವಾಗ ಏನ್ ಮಾಡ್ತೀಯಾ? ಗೊತ್ತಾನೆ, ನಾವ್ ಹೇಳಿ ಕೇಳಿ ಗಂಡಿಗೆ ಹೋಗ್ತಾರ ಕಣ. ಈ ಪಿರಂಗಿ ಬರುತ್ತಲ್ಲ, ಆ ಪಿರಂಗಿಗೆ ಎದರ್ಲಾರ್ದ ಮಕ್ಕಳು. ಯಾವನೋ ಕಾಂಜಿ ಪಿಂಜಿ ಪುಡಿ ರೌಡಿಗಳಿಗೆ ಎದ್ರ ಬಿಡ್ತೀನಿ. ಧೈರ್ಯವಾಗಿರ,
ಆದ್ರೆ ಯಾವ್ದಕ್ಕೂ ನೀವು ಮಾತ್ರ ನನ್ನ ಬಿಟ್ಬಿಟ್ಟು ಹೋಗ್ಬೇಡ್ರ. ಪಾಂಡುರಂಗ ಗಂಡುಗಲಿ ನಿಂತ್ಕೊಳ್ಳಲೇ. ಅಣ್ಣ ನೀವಿಬ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ರೌಡಿ ಚಂಗಣ್ಣನ ಶಿಷ್ಯಂದ್ರು. ಸಿದ್ದೇಶನ್ ಮುಗಿಸಿದ್ಯೇನಾ? ಅಣ್ಣ ಅದು ನೆನ್ನೆ ಗುರುವಾರ ರಾಯರ್ವಾರ ಅಲ್ಲಣ್ಣ, ಹಂಗಾಗಿ ಮುಗ್ಸೋದಕ್ಕಾಗ್ಲಿಲ್ಲ ಅಣ್ಣ. ಇವತ್ತು ಹೇಳಿ ಕೇಳಿ ಶುಕ್ರವಾರ, ಅವನ ಮೇಲೆ ನಾನೇನಾದ್ರೂ ಕೈ ಮಾಡ್ಬಿಟ್ರೆ ಲಕ್ಷ್ಮಿ ನನ್ನ ಕಾಲ್ ಮುರಿದು ಬಿಡ್ತಾಳೆ. ನಾಳೆ ಶನಿವಾರ ತಿಮ್ಮಪ್ಪ ಬೇಜಾರು ಮಾಡ್ಕೋತಾನೆ. ನಾಡಿದ್ದು ಭಾನುವಾರ ಮೊಚ್ಚು ಲಾಂಗಿಗೆ ರಜಾ. ಅಣ್ಣ ಎಲ್ಲ ವಿಚಾರ ತಮಗೆ ಗೊತ್ತಿದ್ದೇ ಇದೆ. ಇದಕ್ಕಿಂತ ಹೆಚ್ಚಿಗೆ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ಇವ್ರಿಬ್ರನ್ನ ಕೇಳ್ಕೊಳ್ಳೋಣ. ಸಿದ್ದೇಶನ್ ಏನೋ ಮಾಡ್ದೆ? ಅಣ್ಣ ನಮ್ಗೂ ಆ ವಿಚಾರಕ್ಕೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ಸಿದ್ದೇಶನ ಬಚಾವ್ ಮಾಡಿದ್ದು ಪಾಂಡುರಂಗ ತಾನೆ. ಅಣ್ಣ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಣ್ಣ. 24 ಗಂಟೆ ಟೈಮ್ ಕೊಡ್ತೀನಿ. ನೀನೇನಾದ್ರೂ ಪಾಂಡುರಂಗನ್ ತಂದು ಒಪ್ಪಿಸ್ಲಿಲ್ಲ ಅಂದ್ರೆ ಇವನನ್ನ ಕತ್ತರಿಸಾಕ್ ಬಿಡ್ತೇವೆ. 24 ಗಂಟೆ ಬೇಡ, 2 ನಿಮಿಷದಲ್ಲಿ ಕರ್ಕೊಂಡ್ ಬರ್ತೀನಿ. ಬಿಟ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ. ತನಕ ಇವನ್ನ ಸದಕ್ ತಾಡ್ತೀವಿ. ಪಾಂಡ್ರಂಗ ಎಲ್ಲ ರೌಡಿಗಳು ಒಂದೊಂದೇ ಹೇಳ್ಕೊಡು, ಹಂಗೆ ಓಡೋಗ್ಬಿಟ್ರು. ಅವ್ರನ್ನ ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾನೆ. ನಮ್ಮ ಒಳೆಯಂದ್ರು ಏಕಾಕಿ ರೊಚ್ಚಿಗೆದ್ ಬಿಟ್ಟಿರ್ಬೇಕಲ್ವಾ? ಮನೆ ಬಾರಲ್ಲೇ ಹೋಗ್ರ ಬೇಗ ಬೇಗ. ಅಣ್ಣ ಪದಪ್ಪ ಮಾಡ್ಬಿಟ್ಟು ಮತ್ತೆ ನನ್ನ ಇವ್ರಿಬ್ರು ಕೈಲಿ ತಗ್ಲಾಕ್ಸ್ಬಿಟ್ಟಲ್ಲ. ಫಿರಂಗಿಗೆ ಹೆದ್ರಲ್ಲ, ಇನ್ನು ಪುಡಿ ರೌಡಿಗಳಿಗೆ ಹೆದರ್ತೀನ ಅಂತ ಕೊಚ್ಕೊಂತ ಇದೆಯಲ್ಲ. ನೀನು ಗಂಡ್ಸಾಗಿದ್ರೆ ಇವರಿಂದ ಬಿಡಿಸ್ಕೊಂಡ್ ಬಾರ. ಅಣ್ಣ ನಿಮ್ಗೆ ಇವನು ಪುಡಿ ರೌಡಿ ಎಂದಿದ್ದು. ನಿಜವಾದ ರೌಡಿಗಳು ಹುಡುಗರನ್ನ ಅಡ್ಡಕ್ಕೆ ಎತ್ತಾಕೊಂಡು ಬಂದು ಡಾನ್ಸ್ ಮಾಡ್ಸೋದನ್ನ ನೋಡಿದೀನಿ. ನೀವೇಂದ್ರ ನನ್ನ ನೆಳ್ಕೊಂಡು ಬಂದು ಕಟ್ಟಾಕಿ ನಾಯಿಗೆ ಹೊಡೆದಂಗೆ ಹೊಡಿತಾ ಇದ್ರಲ್ಲ, ನೀವೆಲ್ಲರೂ ಏನ್ ಗಂಡಿಸ್ರ? ಹೆಂಗಣ್ಣ ಅವನನ್ನ ಸಾಯಿಸ್ಲಿ? ನಮ್ಗೆ ಈ ಕಥೆ ಎಲ್ಲ ಬೇಕಾಗಿಲ್ಲ. ಈ ವಿಷಯನ ಅವನು ಕುಡ್ಸು. ಅವನಿಗೆ ವಿಷ ಕುಡಿಸೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಅಣ್ಣ. ನಿಮ್ಮಿಬ್ಬರಲ್ಲಿ ಒಬ್ಬರು ಹೆಣ ಬೀಳ್ಬೇಕು. ಅಣ್ಣ ನನಗೆ ಯಾವ್ದಕ್ಕೂ ಒಂದ್ ದಿವಸ ಟೈಮ್ ಕೊಡಿ ಅಣ್ಣ, ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ನೀವು ಯೋಚನೆ ಮಾಡಕಂಟ ಇಲ್ಲ ಬಿದ್ದಿರ್ಲಿ. ನೀವು ಬೇಜಾರಾದಾಗ ಬಂದು ಸರಿಯಾಗಿ ಇಕ್ತಾ ಇರಿ, ನಿಮ್ಗೂ ಟೈಮ್ ಪಾಸ್ ಆಯ್ತದೆ. ನಾವು ಮುಳುಗೋಗ್ಬಿಟ್ವಿ ಜಾಜೆತ್ಗೆ. ಗಂಡುಗಳಿ ಹೋಗ್ತದ ಕಟ್ಟ ಕರೆಯ ದುಡ್ಡು. ಇನ್ನು ಚಿಕ್ಕ ವಯಸ್ಸು, ಈ ವಯಸ್ಸಲ್ಲೇ ಹೋಗ್ಬಿಟ್ರ. ಜಾಜೆತ್ಗೆ ಆಡೋ ಮಾತು ಒಂದು ಅರ್ಥ ಬಿಡುವೆ. ನಮ್ಮ ಬಾವನ್ ಬಗ್ಗೆ ಹೀಗೆ ನಾನು ಮಾತಾಡೋದು. ಇನ್ನೇನಾಯ್ತು? ನಾನು ವಿಟ್ಲ ಇಬ್ರು ಪಾಂಡ್ರಂಗಗೆ ಬಾಡಿ ಗಾರ್ಡ್ ಆಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಆಗ ಹಬಿ ನಿಮ್ಮಿಬ್ರಿಗೂ ಯಾ ಮಾಡಿಸಿ ಹೈದರಾಬಾದ್ ಓಡೋದ್ರ? ಹಾಗಾಗಿದ್ರೆ ತುಂಬಾ ಚೆನ್ನಾಗೇ ಇರೋದು. ಇನ್ನೇನಾಯ್ತು? ಎದುರುಗಡೆಯಿಂದ ಆ ರೌಡಿ ಚೆಂಗನ್ ಕಡೆ ಇಬ್ರು ಶಿಷ್ಯಂದ್ರು ಬರ್ತಾ ಇದ್ರು. ನಾನು ಪಾಂಡ್ರಂಗಂಗೆ ಹೇಳ್ದೆ, ಹೇಳಿ ಕೇಳಿ ಅವರು ರೌಡಿಗಳು ಅವ್ರ ಸವಾಸ ನಮ್ಗೆ ಹಾಕೋ ಪಾರ ಮನೆಗೆ ಹೋಗೋಣ ಅಂತ. ಅದಕ್ಕೆ ನಮ್ಮ ಬಾವ ಅಂದ್ರು, ರೇ ಹುಡುಗರ್ರ ಗೊತ್ತಾನೆ ನಾನ್ ಯಾರು ಅಂತ ಗೊತ್ತಾನೆ. ಈ ಫಿರಂಗಿ ಬರ್ತಲ್ಲ ಫಿರಂಗಿ, ಅದಕ್ಕೆ ಎದೆ ಕೊಟ್ಟು ನಿಂತ ಮಕ್ಕಳು ನಾವು. ಅಂತದ್ರಲ್ಲಿ ಈ ಪುಡಿ ರೌಡಿಗಳಿಗೆ ಹೆದರು ಬಿಟ್ಟಿವ ಅಂತ ತಪ್ಪಂತ ಹೆದರು ಬಿಟ್ರಿ ಜಾಜತ್ಗೆ. ಅವರುಗಳ ನಡುವೆ ದೊಡ್ಡ ಯುದ್ಧನೇ ನಡೆದೋಯ್ತು. ಆ ಯುದ್ಧದಲ್ಲಿ ಹಬಿ ಹ್ಯಾಂಡ್ಸ್ ಲೆಗ್ಸ್ ಕಟ್ಟಾಗೋಯ್ತಾ? ಹಾಗಾಗಿದ್ರೆ ತುಂಬಾ ಚೆನ್ನಾಗೇ ಇರೋದು. ಮತ್ತಿನ್ನೇನಾಯ್ತು ಹೇಳು? ಪಾಂಡುರಂಗನ ರೌಡಿ ಚೆಂಗನ ಅಡ್ಡಕ್ಕೆ ಎತ್ತಾಕೊಂಡು ಹೋಗ್ಬಿಟ್ರು. ಜಾಜತ್ಗೆ ನೀವು ಮೊದಲು ಆ ರೌಡಿ ಸಿದ್ದೇಶನ್ ಫೋನ್ ಮಾಡಿ ಹೇಗಾದ್ರೂ ಮಾಡಿ ನಮ್ಮ ಬಾವನ್ನ ನೀವು ಕಾಪಾಡಬೇಕು ಅಂತ ಹೇಳಿ. ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಯಾರನ್ನ ಅಂತ ನಮ್ಮ ಬಾವ ಅಂತ ಕರೀಲಿ. ಹಲೋ ರೌಡಿ ಸಿದ್ದೇಶ್ ಅವರ, ದಿಸ್ ಇಸ್ ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಇಷ್ಟಾಯ್ತು, ಪ್ಲೀಸ್ ಇಮಿಡಿಯೇಟ್ ಆಗಿ ಈಗಲೇ ನಮ್ಮ ಮನೆಗೆ ಬನ್ನಿ ಪ್ಲೀಸ್. ಮೈ ಗಾಡ್, ಥ್ಯಾಂಕ್ ಯು ವೆರಿ ಮಚ್. ಏನಂದ್ರು? ಬರ್ತಾರಂತೆ. ಜಜಮ್ಮ ಜಜಮ್ಮ, ಸಿದ್ದೇಶ, ನಿನ್ನಿಂದಾಗಿ ನನ್ನ ಅಭಿನ ಆ ರೌಡಿ ಚಂಗನ್ ಕೊಡೋರು ಅಭಿನ ಹೇಳ್ಕೊಂಡು ಹೋಗಿದ್ದಾರೆ. ನಿಮ್ ಪ್ರಾಣ ಉಳಿಸಿ ನಮ್ಮನೆ ಕರ್ಕೊಂಡ್ ಬಂದಿದ್ದ ತಪ್ಪಿಗೆ ನಮ್ಮ ಯಜಮಾನ್ರಿಗೆ ಈಗ ಮಾಡೋದು? ನಿಜಂಪ ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೇನ್ ಬೇಡ ಅಂದೆ. ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಮೊದ್ಲು ಯಜಮಾನ್ರನ್ನ ಉಳಿಸ್ಕೋಣ, ಆಮೇಲೆ ಯಾರಿಗಾದ್ರೂ ಒಬ್ರಿಗೆ ಸಿಗ್ತಾರೆ. ಓ ನೋಡಿ, ಅವನು ನನ್ನ ಪ್ರಾಣ ಉಳಿಸಿದ 2ನೇ ತಂದೆ. ಅವನಿಗೆ ಏನಾನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನ್ ಸುಮ್ಮನೆ ಇರಲ್ಲ. ಈಗ ಅವನೇ ಇಲ್ಲಿಗೆ ಬರ್ಬೇಕು. ಅದಕ್ಕೊಂದು ಐಡಿಯಾ ಮಾಡ್ತೀನಿ. ಯಾವ ಥರ ಐಡಿಯಾ ಮಾಡ್ತೀಯಾ? ನಾನು ಬರೀ ಈ ಏರಿಯಾಗ ಮಾತ್ರ ರೌಡಿ, ಆದ್ರೆ ಇಡೀ ಕರ್ನಾಟಕಕ್ಕೆ ಲೇಡಿ ರೌಡಿ ಒಬ್ಳಿದಾಳೆ. ಯಾರದು? ನನ್ನ ಹೆಂಡತಿ ಮತ್ತು ನನ್ನ ಮಗಳು. ಓ ಮೈ ಗಾಡ್, ಇಡೀ ಖಾದನ್ನೇ ರೌಡಿಸಮ್ಮ. ಟೆರರಿಸಂ ಅಲ್ಲಿ ಡಿಗ್ರಿ ಮಾಡೋದಕ್ಕೆ ಟೆರರಿಸ್ಟ್ ಕಂಟ್ರಿಗೆ ಹೋಗಿದ್ಲು. ಈಗ ಅವಳನ್ನ ಕರೆಸ್ತೀನಿ, ಆ
ನಿಮ್ಗೆ ಗೊತ್ತಾಗುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ ಲೇಡೀಸ್, ಹೂ ಆರ್ ಯು? ನಾನು ಭದ್ರಮ್ಮ, ಸಿದ್ದೇಶನ್ ಹೆಂಡತಿ. ನಾನು ಭವಾನಿ, ಸಿದ್ದೇಶನ್ ಮಗಳು. ಹೇಗೆ ಸೂಪರ್. ಇವರಿಬ್ರು ನೋಡಿದ್ರೆ ಗೊತ್ತಾಗ್ತದೆ, ಇವರಿಬ್ರು ಕರ್ನಾಟಕದ ದೊಡ್ಡ ಲೇಡಿ ರೌಡೀಸ್ ಅಂತ. ನಮ್ಮ ಯಜಮಾನಪ್ಪ ಎಲ್ಲ ಹೇಳಿದಾನೆ. ಪಾಂಡುರಂಗಪ್ಪನ್ಗೆ ಏನಾರ ಆದ್ರೆ ನಾನ್ ಸುಮ್ನೆ ಬಿಡಲ್ಲ. ಆ ರೌಡಿ ಚಂಗ ಅಭಿನ ಎಳ್ಕೊಂಡು ಹೋಗಿದ್ದಾನೆ. ಆ ಚಂಗನ್ನ ಮಂಗನ್ ಮಾಡಿ ಮರ ಹತ್ತಿಸ್ಲಿಲ್ಲ ಅಂದ್ರೆ ನಾನು ಭದ್ರಮ್ಮನೇ ಅಲ್ಲ. ನೀನ್ ಇಲ್ಲೇ ಇದೆಯೇನೋ? ಪಾಂಡುರಂಗ ನೀನ್ ಬಂದಾಯ್ತಾ? ಅದಿರ್ಲಿ, ಇಲ್ಲಿ ನೋಡು. ಏನು ಹೆಣ್ಣು ಇಲ್ಲ ಗಂಡಪ್ಪ? ಯಾರಿದು? ಇವಳು ನನ್ನ ಹೆಂಡ್ರು ಬದ್ರಿ, ಇವಳು ನನ್ನ ಮಗಳು ಭವಾನಿ. ಟೆರರಿಸ್ಟ್ ಕಂಟ್ರಿಗೆ ಹೋಗಿ ಟೆರರಿಸಂ ಕಲ್ತ್ಕೊಂಡ್ ಬಂದಿದ್ದಾರೆ. ಪರವಾಗಿಲ್ಲ ಬಿಡ್ರಪ್ಪ, ನಮ್ ಕಡೆನೂ ಜನ ಇದಾರೆ ಅಂತ ಆಯ್ತು. ಪಾಂಡುರಂಗಪ್ಪ ಬಾಯಲ್ಲಿ ಕುತ್ಕೋ. ಕೂತ್ಕ ಪಾಂಡುರಂಗ. ಚಂಗಪ್ಪನ ಕೈ ಸಿಕ್ಕಿದವನು ಅದೇಂಗ್ ತಪ್ಪಿಸ್ಕೊಂಡ್ ಬಂದೆ? ನಾನೆಲ್ಲ ತಪ್ಸ್ಕೊಂಡ್ ಬಂದೆ. ಅವ್ರಾಗ ಬಿಟ್ಟು ಕಳಿಸಿದ್ರು. ಕೈಗೆ ಔಷಧ ಬಾಟ್ಲ್ ಕೊಟ್ಟವ್ರೆ. ಒಂದು ಇದನ್ನ ನಿಮ್ ಯಜಮಾನಪ್ಪನ ಕುಡಿಸಿ ಸಾಯಿಸ್ಬೇಕಂತೆ, ಇಲ್ಲ ನಾನೇ ಕುಡಿದು ಸತ್ತೋಗ್ಬೇಕಂತೆ. ಒಟ್ಟಿನಲ್ಲಿ ಇಬ್ಬರಲ್ಲಿ ಒಬ್ರು ಹೆಣ ಬೀಳ್ಲೇಬೇಕಂತೆ. ಎಲ್ರು ಒಂಚಕ್ ಕಾಯ್ಕೊಂಡು ನಿಂತವ್ರೆ. ಈ ವಿಷಯ ಕೇಳ್ತಾ ಇದ್ರೆ ವಿಷನ ನನ್ ಗಂಡ ಕುಡಿಯೋದೇ ಸರಿ. ಬದ್ರಿ, ಏನ್ ಹೇಳ್ತಾ ಇದೀಯ ನೀನು? ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ಎಲ್ಲೆಲ್ಲ ಹೋಗಿ ಏನೇನ ಕಲ್ತ್ಕೊಂಡ್ ಬಂದಿರೋದು ಸುಮ್ಮನೆ. ಏನ್ ಮಾಡ್ಬೇಕೀಗ ನಾನು? ಇದನ್ನ ವಿಷ ಅನ್ಕೊಂಡು ಕುಡ್ದ್ಬಿಟ್ಟು ಸತ್ತೋದಂತಾರ ನಾಟಕ ಮಾಡು. ಅಯ್ಯಯ್ಯೋ, ನನ್ನ ಗಂಡನೇ ಸತ್ತೋದಲ್ಲ. ನಾನು ಯಾರನ್ನ ಅಪ್ಪ ಅಂತ ಕರೀಲಿ? ಅಯ್ಯೋ, ಹೋಗ್ಬಿಟ್ಟಲ್ಲ. ಪಾಂಡುರಂಗ, ಒಳ್ಳೆ ಕೆಲಸನೇ ಮಾಡಿದ್ಯಾಕಲ್ಲ. ಮುಳ್ಳಿನ ಕಿತ್ತಾಕ್ಬೇಕು. ಈಗ ನಿನ್ ಕೈ ಒಂದು ಮಾಡ್ರ ಮಾಡಿಸಿದೀನಿ. ಇನ್ನು ಮುಂದೆ ನನ್ನ ದಾರಿ ಗಡ್ಡ ಬರೋ ಜನ ಯಾರು ಇಲ್ಲ. ನಾವಿದ್ದೀವಿ, ಅವನೆಂಡ್ರು. ಹೊಡಿಬೇಡ ಕಡಿಮೆ, ಹೊಡಿಬೇಡ ಕಡಿಮೆ ಅಂತ ಕಡಿಮೆ, ಹೊಡಿಬೇಡ ಕಡಿಮೆ. ಇನ್ನೊಂದ್ಸರಿ ನನ್ ಗಂಡನ ವಿಷಯಕ್ಕೆ ಬರ್ತೀಯಾ? ಅವನೇ ಸತ್ತ ನಾನು ಇನ್ನೇ ಹಾಕ್ಬೋದೆ. ಅವನ್ ಹೋಗಾಯ್ತು, ನೀನ್ ತಂದ್ರು. ಈ ಮನೆ ಚಂದಾಗೈತೆ, ಈ ಮನೇಲಿರೋರು ಚಂದಾಗವ್ರೆ. ಅದು ಯಾಕವ ಚಿಂತೆ ಮಾಡ್ತೀಯಾ? ಬೇಕಾದ್ರೆ ದಿನ ಇದ್ದು ಹೋಗು ಮಗಳು. ಅಮ್ಮ, ಹೋಗ್ರೆ. ನಾನು ಪಾಂಡುರಂಗನ ತುಂಬಾ ಇಷ್ಟಪಟ್ಟಿದ್ದೀನಿ. ಮದ್ವೆ ಮಾಡ್ತೀಯಾ? ಅಯ್ಯೋ, ಅದಕ್ಕೇನಂತ ಮಾಡ್ತಿದ್ರಾಯ್ತು. ಪಾಂಡುರಂಗ ಬರಲಿ. ಏನ್ ಭದ್ರಮ್ಮ ಕರೆದಿದ್ದು? ನನ್ ಮಗಳು ನೀನ್ ಇಷ್ಟಪಟ್ಟವಳೆ, ಲಗ್ನ ಆಗು. ಅದೇನಾಗುತ್ತೆ, ಇವರು ನನ್ನ ಅಭಿ. ಯಾರಾದ್ರೂ ನಮ್ಮ ಮಧ್ಯೆ ಬಂದ್ರೆ ಯಾಣ ಮರ್ಗಿಸ್ಬಿಡ್ತೀನಿ. ನೋಡಿದ್ರಾ? ನಿಮ್ಗೂ ಇಲ್ಲ ನನ್ಗೂ ಇಲ್ಲ, 3 ಪಾಲ್ ಆಗ್ತಿದ್ದಾರೆ. ದೊಡ್ಡವಳಾಗ ನಾನೊಂದು ಮಾತು ಹೇಳ್ತೀನಿ, ಇದೆಲ್ಲ ಬೇಕಾ? ತಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ನಿನ್ ಗಂಡ ಹೋಗಿದ್ದಾಗಕ್ಕೆ ನಿನ್ನ ಕಳ್ಸ್ಬಿಡ್ತೀನಿ. ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ಅಂದ್ಮೇಲೆ ಮುಗೀತು, ನಾಳೆನೆ ಲಗ್ನ. ಏನಪ್ಪ, ನನ್ನ ಮಗ ನಿನ್ನ ಪ್ರಾಣ ಉಳಿಸಿ ಈ ಮನೆಗೆ ಕಲ್ಕೊಂಡು ಬಂದಾಗ ನೀನ್ ಏನಂತಿದ್ದೆ? ನನ್ನ ಎರಡನೇ ತಂದೆ ಅಂತಿದ್ದೆ. ಅಂಥದ್ರಲ್ಲಿ ನಿನ್ನ ಮಗಳು ನನ್ನ ಮಗನ ಮದುವೆ ಮಾಡ್ಕೋಬೇಕು ಅಂತಿದ್ದಾಳಲ್ಲ, ನೀನ್ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳಿ ಮದುವೆನ ತಪ್ಪಿಸ್ಬಾರ್ದ? ಆಯ್ತಾಯ್ತು, ನನ್ನ ಹೆಂಡತಿಗೆ ಒಂದು ಮಾತು ಹೇಳಿ ನೋಡಿ. ಅಭಿ, ನೀವೇ ಆ ಭದ್ರಮ್ಮನ್ನ ಕನ್ವಿನ್ಸ್ ಮಾಡಿ. ಏನು ಅಂತ ಮಾಡ್ತೀರಿ? ಹೇಳಿ ಕೇಳಿ ಮೊದಲೇ ಅಯ್ಯಮ್ಮ ದೊಡ್ಡ ರೌಡಿ. ಆ ಟೆರರಿಸಮ್ನ ಅಲ್ಲೆಲ್ಲೋ ಹೋಗಿ ಕಲ್ತ್ಕೊಂಡು ಬೇರೆ ಬಂದವಳು. ನಾನು ಇನ್ನೇನೋ ಮಾಡೋದಕ್ಕೆ ಅಂತ ಹೋಗೋದು, ಆ ಅಮ್ಮ ಒಂದು ಬಾಂಬ್ ತಂದು ನನ್ನ ಬುಡಕ್ಕೆ ಇಡೋದು. ಯಾಕೆ ಬೇಕಪ್ಪ? ಆ ಅಮ್ಮ ಹೆಂಗ್ ಹೇಳ್ತಾಳೆ ಅಂತ ಕೇಳ್ಕೊಂಡಿದ್ದು ಬಿಡ್ತೀನಿ. ರೌಡಿ ಮಗಳು ಮದ್ವೆ ಆಗ್ತಲ್ಲ, ಇವಳೊಬ್ಳು ಕಡಿಮೆ ಇದ್ಲು, ಎಲ್ಲಿ ಅವೆರಡು ದಂಡ ಪಿಂಡಿಗಳು. ಯಾವಾಗ ಭದ್ರಮ್ಮ ಮನೆ ಕಾಲಿಟ್ಲು, ಅವರಿಬ್ರು ಮನೆ ಬಿಟ್ಟು ಹೊರಟೋದ್ರು. ಅಮ್ಮ ಹೆಂಗದೆ ಮೈಗೆ? ಇನ್ನು ರೆಡಿ ಆಗಿಲ್ಲ. ಅಲ್ಲ, ಅದು ನಮ್ಮ ಅಣ್ಣನಿಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ವಂತೆ. ನಾನು ಹಂಗಂತ ಏನಾರು ಹೇಳದ್ನ? ಎಲ್ಲ ಸುಳ್ಳು ಹೇಳ್ತಾರೆ. ಅದು ಮದುವೆ ಆಗೋದಕ್ಕೆ ನಾನ್ ರೆಡಿ ಆಗಿದ್ದೀನಿ. ಇದು ಬೇರೆ ಚೆನ್ನಾಗಿದೆ, ಆದ್ರೆ ಇವರೇ ಬಿಡ್ತಾ ಇಲ್ಲ. ಸುಮ್ಮನೆ ಮಾತೆತ್ತಿದ್ರೆ ಚಾಕು ತೋರಿಸುತ್ತೆ ಅಯ್ಯಮ್ಮ. ದುಡ್ಡು ಬಿಟ್ಕೊಂಡ್ಬಿಟ್ರೆ ಸಾಲದು. ನಿಮ್ಮ ಅಣ್ಣ ಏನ್ ಕರ್ಕೊಂಡೋಗಿ ಪಂಚಾಯಿಸ್ಕೊಂಡ್ ಬಾ. ಬದ್ರಿ, ಆತರ ಪಟ್ಟು ಗೋತ್ರ ಕೆಡ್ಸ್ಕೊಂಡ್ಬೇಡವೆ. ಏನಾದ್ರೂ ಏನ್ ಗೋತ್ರ? ಈಗಿಂತೀಗ್ಲೇ ಗೋತ್ರ ಕಟ್ಕೊಂಬ ಅಂತ ಕೂತ್ಬಿಟ್ಟವ್ರೆ. ನಾ ಹೇಳೋ ಮಾತನ್ನ ಸ್ವಲ್ಪ ಕೇಳೆ. ಅಲ್ಲ, ಬೀದಿಲಿ ಬಿದ್ದು ಸಾಯ್ತಾ ಇದ್ದ ನನ್ನ ಮನೆ ಕರ್ಕೊಂಡು ಬಂದು ಪ್ರಾಣ ಉಳಿಸಿದ ಎರಡನೇ ತಂದೆ ಇವರು. ಅಲ್ಲ, ಇವರನ್ನ ನಾನು ತಂದೆ ಸ್ಥಾನದಲ್ಲಿ ಇಟ್ಟು ಗೌರವಿಸ್ತಾ ಇದ್ರೆ ಅಂತವ್ರಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಕ್ಕಾಗುತ್ತೇನೆ? ಹೌದು ಕಣ್ ಮಗ, ನಿಮ್ಮ ಅಪ್ಪಯ್ಯನ್ಗೆ ಅಪ್ಪಯ್ಯ ಅನ್ಮೇಕೆ ನಿಮ್ ತಾತ ಆಯ್ತಾನೆ. ತಾತನ್ ಕೊಟ್ಟು ಏನಾದ್ರು ಮದ್ವೆ ಮಾಡ್ತಾರ? ನಿಂಗೆ ಇವನ್ಗಿಂತ ಚೆನ್ನಾಗಿರೋನ್ನ ಕರ್ಕೊಂಡ್ ಬಂದ್ಬಿಟ್ಟು ಮದುವೆ ಮಾಡ್ತೀನಿ. ರೆಡಿ, ನಮ್ಮ ಅಡ್ಡಕ್ಕೆ ಹೋಗಮ್ಮ. ಅಭಿ ಎಲ್ಗೂ ಬರಲ್ಲ, ಇಲ್ಲೇ ಇರ್ತಾರೆ. ಇಲ್ಲ ಇಲ್ಲ, ನೀನ್ ಅವನ್ನ ಚೆನ್ನಾಗಿ
ಅಷ್ಟಾಗೆ ನಿಮ್ಗೊಂದ್ ಮಗ ಆಗಿರ್ಬೇಕು ಇಲ್ಲ ಅಂದ್ರೆ ನಿನ್ನ ಅಡ್ಡಕ್ಕೆ ಎತ್ತಾಕೊಂಡು ಹೋಗಿ ದೊಡ್ಡ ರೌಡಿ ಮಾಡ್ಬಿಡ್ತೀನಿ